ಬೆಂಗಳೂರಿನ ಮಲ್ಲಸಂದ್ರ ಬಳಿ ಚಿರತೆ ಹೆಜ್ಜೆ ಪತ್ತೆಯಾಗಿದೆ. ಪೂರ್ವ ವುಡ್ಸ್ ಫ್ಯಾಕ್ಟರಿ ಸುತ್ತಮುತ್ತ ಜನಕ್ಕೆ ಆತಂಕ ಮನೆ ಮಾಡಿದೆ. ಚಿರತೆ ಹೆಜ್ಜೆ ಪತ್ತೆಯಾಗಿರುವಂತ ಹಿನ್ನೆಲೆಯಲ್ಲಿ ನಿನ್ನೆ ಬೆಳಗ್ಗೆಯಿಂದ ಚಿರತೆ ಸೆರೆಗೆ ಬೋನನ್ನ ಇಡಲಾಗಿದೆ. ಅರಣ್ಯ ಇಲಾಖೆಯವರು ಈಗ ಆಲ್ರೆಡಿ ಬಂದಿದ್ದಾರೆ, ಬೋನನ್ನ ಕೂಡ ಇಟ್ಟಿದ್ದಾರೆ. ಸೆರೆ ಹಿಡಿಯುವಂತ ನಿಟ್ಟಿನಲ್ಲಿ ಕಾರ್ಯಾಚರಣೆ ಮಾಡಲಾಗ್ತಾ ಇದೆ. ಚಿರತೆ ಎಲ್ಲಿಂದ ಬಂತು ಅಂತ ಯಾರಿಗೂ ಕೂಡ ಗೊತ್ತಿಲ್ಲ. ಶೋಭಾ ಅಪಾರ್ಟ್ಮೆಂಟ್ಗೆ ಬಂದಿದ್ದಂತ ಚಿರತೆ ಇರಬಹುದು ಅಂತ ಹೇಳಲಾಗ್ತಾ ಇರುವಂಥದ್ದು. ಚಿರತೆ ಬಂದ ಬಗ್ಗೆ ಸ್ಥಳೀಯ ಜನರು ಹೇಳಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಆ ಹೆಜ್ಜೆಯನ್ನ ಐಡೆಂಟಿಫೈ ಮಾಡಿ ಅಲ್ಲಿ ಚಿರತೆಯನ್ನ ಸೆರೆ ಹಿಡಿಯುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ. ಬೆಂಗಳೂರಿನ ಮಲ್ಲಸಂದ್ರ ಬಳಿ ಚಿರತೆ ಹೆಜ್ಜೆ ಪತ್ತೆಯಾಗಿರುವಂಥದ್ದು. ಪೂರ್ವ ವುಡ್ಸ್ ಫ್ಯಾಕ್ಟರಿ ಸುತ್ತಮುತ್ತ ಜನಕ್ಕೆ ಈಗ ಆತಂಕ ಮನೆ ಮಾಡಿದೆ. ಆ ಹೆಜ್ಜೆಯನ್ನ ಐಡೆಂಟಿಫೈ ಮಾಡಿ ಆಮೇಲೆ ಮಾಹಿತಿಯನ್ನ ಕೊಡಲಾಗಿತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಥಳೀಯರು ಏನು ಹೇಳಿದ್ದಾರೆ ಕೇಳೋಣ. ಮೆಸೇಜು ಇಲ್ಲಿ ಒಂದು ಚೀತಾ ಬಂದಿದೆ ಅಂತ ಹೇಳಿರೋದು ಮೆಸೇಜು. ಬಟ್ ಸೆಕ್ಯೂರಿಟಿ ಅವ್ರು ಯಾರೋ ನೋಡಿರೋದು ಅದು ನೈಟ್ ಟೈಮು. ಸೊ ನಮಗೆ ಇಲ್ಲಿ ಕರೆಕ್ಟಾಗಿ ನೋಡಿ ಓಕೆ ಇದು ಚೀತಾ ಅಥವಾ ಟೈಗರ್ ಅಥವಾ ಲೆಪರ್ಡ್ ಏನಂತ ಯಾರಿಗೂ ಗೊತ್ತಿಲ್ಲ. ಮೆಸೇಜಸ್ ಬರ್ತಾನೆ ಇದೆ, ಕೆಳಗಡೆ ಯಾರು ಬರಬೇಡಿ ಮತ್ತು ಸ್ವಲ್ಪ ಅಲರ್ಟ್ ಆಗಿರಿ ಅಂತ ಮೆಸೇಜ್ ಇದೆ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರೆಲ್ಲ ಬಂದರು, ಅಲ್ಲಿ ತುಂಬ ಅವರು ಸರ್ಚ್ ಮಾಡಿದ್ರು, ಎಲ್ಲೂ ಏನೂ ಸಿಕ್ಕಿಲ್ಲ. ಬಟ್ ಈ ಏರಿಯಾದಲ್ಲಿ ಫ್ರೀಕ್ವೆಂಟಾಗಿ ಚೀತಾ ಕಾಣಿಸ್ಕೊಳ್ತಾ ಇದೆ ಅಂತ ತುಂಬ ಜನ ಹೇಳ್ತಾ ಇದ್ದಾರೆ. ಕೆಲವೊಬ್ರು ಕ್ಯಾಮ್ರಾದಲ್ಲೂ ಅದನ್ನು ಸೆರೆ ಹಿಡಿದಿದ್ದಾರೆ. ನೆನ್ನೆ ಸಂಜೆಯಿಂದ ಇಲ್ಲಿ ಚಿರತೆ ಬಂತು ಅಂತ ನ್ಯೂಸ್ ಇತ್ತು. ಒಂದು ಹೇಳ್ತಾರೆ ಚಿರತೆ ಮರಿ ಬಂದಿತ್ತು, ಸೊ ಹಾಗಾಗಿ ಅದ್ರ ಅಮ್ಮ ಇಲ್ಲೆಲ್ಲೋ ಇರ್ಬೋದು ಅಂತ. ಇನ್ನೊಂದು ಹೇಳಿದ್ದು ಒಂದು ಹುಲಿ ಮರಿ ಬಂದಿತ್ತು, ಕಬ್ಬು ಬಂದಿತ್ತು ಅಂತ. ಬಟ್ ಅದನ್ನ ನೋಡಿದವ್ರು ಯಾರಿಲ್ಲ, ಇಲ್ಲಿ ಯಾರು ನೋಡಿದಾರೆ ಅಂತ ಕ್ಲಿಯರ್ ಆಗಿ ಯಾರಿಗೂ ಗೊತ್ತಿಲ್ಲ. ಬಟ್ ಆದ್ರೆ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಹಂಸ. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹಂಸ, ಅಲ್ಲಿ ಚಿರತೆ ಹೆಜ್ಜೆ ಅನ್ನುವಂಥದ್ರ ಬಗ್ಗೆ ಅನುಮಾನ, ಬೋನ್ಗಳನ್ನ ಕೂಡ ಇಡಲಾಗಿದೆ. ಒಂದ್ ಕಡೆ ಫ್ಯಾಕ್ಟರಿ ಸುತ್ತಮುತ್ತ ಓಡಾಡಿದೆ ಅಂತ, ಇನ್ನೂ ಒಂದ್ ಕಡೆ ಶೋಭಾ ಅಪಾರ್ಟ್ಮೆಂಟ್ಗೆ ಬಂದಿದ್ದ ಚಿರತೆ ಅಂತ ಕೂಡ ಹೇಳಲಾಗ್ತಾ ಇದೆಯಲ್ಲ. ಅಲ್ಲಿ CCTV ಪರಿಶೀಲನೆ ಮಾಡಿದಾರ? ಚಿರತೆ ಓಡಾಡಿರುವಂಥದ್ದು ಎಲ್ಲಾದ್ರೂ ಕಂಡು ಬಂದಿದೆಯಾ? ಇದುವರೆಗೂ ಕೂಡ ನೆನೆ ಸಂಜೆಯಿಂದ ಏನು ಈ ಸುದ್ದಿ ಬಂದಿತ್ತು ಚಿರತೆ ಓಡಾಡ್ತಿದೆ ಅಕ್ಕಪಕ್ಕದಲ್ಲಿ ಅಂತ, ಆಗ್ಲಿಂದನೂ ಕೂಡ ಯಾವುದೇ ಒಂದು CCTVಯಲ್ಲಿ ಚಿರತೆ ಬಂದಿರುವಂತದ್ದು ರೆಕಾರ್ಡ್ ಆಗಿಲ್ಲ. ಕೇವಲ ಈ ಒಂದು ಫುಟ್ ಪ್ರಿಂಟ್ ಅನ್ನ ಇಟ್ಕೊಂಡು ಅರಣ್ಯಾಧಿಕಾರಿಗಳು ಇದು ಚಿರತೆದೆ ಫುಟ್ ಪ್ರಿಂಟ್ ಅಂತ ಕನ್ಫರ್ಮೇಶನ್ ಅನ್ನ ಮಾಡಿದ್ರು. ಸೊ ಈ ಹಿನ್ನೆಲೆಯಲ್ಲಿ ಆ ಕಾರ್ಯಾಚರಣೆಯನ್ನು ಕೂಡ ಮುಂದುವರೆಸಿದ್ರು. ಆದ್ರೆ ನಿನ್ನೆ ಸಂಜೆಯಿಂದ ಕೂಡ ಯಾವುದೇ ರೀತಿಯಾಗಿ ಒಂದು ಚಿರತೆ ಇರುವಂತಹ ಸುಳಿವು ಕೂಡ ಕಂಡು ಬಂದಿಲ್ಲ. ಯಾಕಂತ ಹೇಳಿದ್ರೆ ಅಲ್ಲಿ ಸುತ್ತಮುತ್ತ ಅಪಾರ್ಟ್ಮೆಂಟ್ಗಳು ಜಾಸ್ತಿ ಇದೆ, ಜನರು ಓಡಾಟ ಜಾಸ್ತಿ ಇದೆ. ಸೊ ಅಲ್ಲೂ ಚಿರತೆ ಇರೋದಕ್ಕೆ ಎಲ್ಲೂ ಕೂಡ ಜಾಗನೂ ಇಲ್ಲ. ಇದ್ದಿದ್ರೆ ಇಷ್ಟೊಂದಾಗ್ಲೇ ಬರ್ತಿತ್ತು ಅನ್ನುವಂತಹ ನಿಟ್ಟಿನಲ್ಲಿ ಇವತ್ತು ಬೆಳಗ್ಗೆ ಬೋರನ್ನ ಬೇರೆ ಕಡೆನೂ ಇಟ್ಟು ನೋಡ್ತಾರೆ, ಆಗ್ಲೂ ಕೂಡ ಅವ್ರಿಗೆ ಚಿರತೆ ಸಿಗೋದಿಲ್ಲ. ಸೊ ಹೀಗಾಗಿಯೇ ಈ ಒಂದು ಆಪರೇಷನ್ ಚಿರತೆನ ಅರಣ್ಯ ಇಲಾಖೆ ಸಿಬ್ಬಂದಿ ತಾತ್ಕಾಲಿಕವಾಗಿ ಒಂದು ಸ್ಥಗಿತಗೊಳಿಸಿರುವಂತದ್ದು. ಈಗಾಗ್ಲೇ ಏನು ಅಪಾರ್ಟ್ಮೆಂಟ್ಗಳಿಗೆ ಅಂತಾನು ಒಂದು ಇಲಾಖೆಯಿಂದ ಅಲರ್ಟ್ ಅನ್ನ ಕೊಟ್ಟಿದ್ದಾರೆ. ಮನೆಯಿಂದ ಹೊರಗಡೆ ಬರೋದಕ್ಕಿಂತ ಮುಂಚೆ ಎಚ್ಚರಿಕೆ ವಹಿಸಿ, ಜೊತೆಗೆ ಏನು ಒಬ್ಬೊಬ್ರೆ ಓಡಾಡ್ಬೇಡಿ, ಮಕ್ಕಳನ್ನ ಯಾರನ್ನೂ ಕೂಡ ಬಿಡಬೇಡಿ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಯಾಕಂತ ಹೇಳಿದ್ರೆ ಈ ಒಂದು ಏರಿಯಾಗೆ ತುರಹಳ್ಳಿ ಫಾರೆಸ್ಟ್ ಕನೆಕ್ಟ್ ಆಗಿರೋದ್ರಿಂದ ಅನೇಕ ಬಾರಿನೂ ಕೂಡ ಅಲ್ಲಿ ಸುತ್ತಮುತ್ತ ಚಿರತೆ ಕಾಣಿಸ್ಕೊಂಡಿರೋದಿದೆ. ಸೊ ಅದು ಬಂದಿರಬಹುದು ಅನ್ನುವಂತಹ ಶಂಕೆ ಈಗ ವ್ಯಕ್ತಪಡಿಸ್ತಿರುವಂತದ್ದು. ಓಕೆ, ಧನ್ಯವಾದ ಹಂಸ ನಿಮ್ಮೆಲ್ಲ ಮಾಹಿತಿಗಾಗಿ.